ಸಕಲೇಶಪುರ ನಮ್ಮೂರಿನ ಸಂಬಂಧವೇ ಇಲ್ಲದಿರುವ ವ್ಯಕ್ತಿಯೊಬ್ಬರು ನಮ್ಮ ಕುಟುಂಬದ ಮೇಲೆ ಆರೋಪ ಮಾಡಿರುವುದರಿಂದ ವಿನಾಕಾರಣ ನಾವು ಮಾನಸಿಕ ಹಿಂಸೆಗೆ ತುತ್ತಾಗಬೇಕಾಗಿದೆ ಎಂದು ಕಾಡುಮನೆ ಗ್ರಾಮದ ನಿವಾಸಿ ಸಿರಾಜುದ್ದೀನ್ ಕೆಎಸ್ ಬೇಸರ ವ್ಯಕ್ತಪಡಿಸಿದರು. ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾನು ಕಾಡುಮನೆ ಗ್ರಾಮದಲ್ಲಿ ಸ್ವಂತ ಮನೆ ಮತ್ತು ವಾಣಿಜ್ಯ ಮಳಿಗೆಗಳನ್ನು ಹೊಂದಿದ್ದು, ಅವುಗಳಲ್ಲಿ ಒಂದು ಮಳಿಗೆಯಲ್ಲಿ ದಿನಸಿ ಅಂಗಡಿ ನಡೆಸ್ತಾ ಇದ್ದೇನೆ, ಮತ್ತೊಂದು ಮಳಿಗೆಯಲ್ಲಿ ಗ್ರಾಮ ಒನ್ ಸೇವೆಯನ್ನ ನೀಡ್ತಾ ಇದ್ದೇನೆ. ತಾನು ಶಾಂತಿಯುತ ಜೀವನ ನಡೆಸ್ತಾ ಇದ್ದು ಗ್ರಾಮದಲ್ಲಿ ಎಲ್ಲರ ಜೊತೆ ಉತ್ತಮ ಸಂಬಂಧ ಹೊಂದಿದ್ದೇನೆ. ಆದರೆ ಸಾಮಾಜಿಕ ಹೋರಾಟಗಾರನೆಂದು ಹೇಳಿಕೊಳ್ಳುವ ಪ್ರವೀಣ್ ಗೌಡ ಎಂಬುವರು ಏಪ್ರಿಲ್ 18ರಂದು ಹಾಸನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ನನ್ನ ಹಾಗೂ ನನ್ನ ಕುಟುಂಬದ ವಿರುದ್ಧ ಆಧಾರ ರಹಿತ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು 2013ರ ಮೇ 15ರಂದು ಕಾಡುಮನೆ ಗ್ರಾಮದ ಕುಮಾರ್, ವಸಂತಕುಮಾರ್, ಅರುಣ್ ಕುಮಾರ್, ಐಸೇಕ್, ನಿಜಾಮುದ್ದೀನ್ ಹಾಗೂ ಸೈಯದ್ ಅಲಿ ಸೇರಿದಂತೆ ಕೆಲವರನ್ನ ಅರಣ್ಯಾಧಿಕಾರಿಗಳು ಕಾಡು ಪ್ರಾಣಿ ಮಾಂಸದ ಭೇಟಿಯ ಆರೋಪದಲ್ಲಿ ಬಂಧಿಸಿದ್ದರೂ ಸಹ ಅರಣ್ಯಾಧಿಕಾರಿಗಳು ತಮ್ಮ ಮೇಲೆ ಕಠಿಣ ಕ್ರಮ ಕೈಗೊಂಡಿಲ್ಲ ಎಂದಿದ್ದಾರೆ. ಸದರಿ ಪ್ರಕರಣವು ನ್ಯಾಯಾಲಯದಲ್ಲಿದ್ದರೂ ಸಹ ವಿನಾಕಾರಣ ಆರೋಪ ಮಾಡಿದ್ದಾರೆ. ಪ್ರವೀಣ್ ಗೌಡರಿಗೆ ನಮಗೆ ಯಾವುದೇ ಸಂಬಂಧವಿಲ್ಲ. ಇಂದಿನ ಆರ್ಎಫ್ಒ ಹೇಮಂತ್ ಕುಮಾರ್ ಅತ್ಯಂತ ಪ್ರಾಮಾಣಿಕ ಅಧಿಕಾರಿಯಾಗಿದ್ದು 2013ರಲ್ಲಿ ನಡೆದ ಪ್ರಕರಣಕ್ಕೂ ಇದಕ್ಕೂ ಏನೂ ಸಂಬಂಧವಿಲ್ಲ. ಅಲ್ಲದೆ ಅವರ ಹೇಳಿಕೆಯಲ್ಲಿ ತನ್ನ ಅಂಗಡಿಯಲ್ಲಿ ಗಾಂಜಾ ಮಾರಾಟ ಮಾಡಲಾಗ್ತಾ ಇದೆ, ಹೊರ ರಾಜ್ಯದವರಿಗೆ ನಕಲಿ ಆಧಾರ್ ಕಾರ್ಡ್ ಎಂದೆಲ್ಲ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಮಾಡಲು ಸ್ಥಳೀಯ ಆಡಳಿತದ ಪರಿಶೀಲನೆ ಬೇಕು. ನಾನು ಯಾವುದೇ ತಪ್ಪು ಮಾಡಿದ್ದಲ್ಲಿ ತನಿಖೆಗೆ ಒಳಗಾಗಲು ಸಿದ್ಧನಿದ್ದೇನೆ. ಗಾಂಜಾ ಮಾರಾಟ ಮಾಡುತ್ತಿದ್ದಾರೆ ಎಂದು ವಯೋವೃದ್ಧರ ಮೇಲೆ ಆರೋಪಿಸಿದ್ದಾರೆ. ಈ ರೀತಿ ಗಾಂಜಾ ಮಾರಾಟ ಮಾಡಲು ಅವರಿಂದ ಸಾಧ್ಯವೇ? ಈ ಘಟನೆಗಳಿಂದ ತಾನು ಮತ್ತು ತನ್ನ ಕುಟುಂಬದವರು ಮಾನಸಿಕವಾಗಿ ಆಘಾತಕ್ಕೊಳಗಾಗಿದ್ದು ಸಾರ್ವಜನಿಕವಾಗಿ ಅವಮಾನಕ್ಕೆ ಒಳಗಾಗಿದ್ದೇವೆ. ಆದುದರಿಂದ ಸಂಬಂಧಿತ ಅಧಿಕಾರಿಗಳು ಪ್ರವೀಣ್ ಗೌಡ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ನೀಡುತ್ತಿರುವವರನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಅರುಣ್ ಕುಮಾರ್, ಅರುಳ್ ಕುಮಾರ್, ಆಂಟೋನಿ, ಐಸಾಕ್, ವಸಂತ್ ಕುಮಾರ್ ಉಪಸ್ಥಿತರಿದ್ದರು. ರೀತಿಯ ಅಪರಾಧಿಗಳಾಗಿಲ್ಲ. ಹಾಗಾಗಿ ಆವತ್ತು ಅವರು ಮಾಡಿದಂತಹ ಈಗ ಗಾಂಜಾ ಕೇಸು, ಪಬ್ ಕೇಸು ಇದು 100ಗೆ 100% ಸುಳ್ಳಾಗಿರುತ್ತದೆ. ಆದ್ದರಿಂದ ಈ ರೀತಿ ಪ್ರವೀಣನನ್ನು ಮುಂದೆ ಬಿಟ್ಟು ಇಲ್ಲ ಸಲ್ಲದ ಆರೋಪಗಳನ್ನು ಬಡವರ ಮೇಲೆ ಈ ರೀತಿ ಮಾಡುತ್ತಿರುವವರ ಹಿಂಬದಿ ಪ್ರವೀಣನ ಹಿಂದೆ ಯಾರೆಲ್ಲ ಇದ್ದಾರೆ ಅವ್ರ ಬಗ್ಗೆ ನಮಗೆ 100ಗೆ 80% ಸಾಕ್ಷಿ ಸಮೇತ ಅವ್ರ ಬಗ್ಗೆ ಸಿಕ್ಕಿದೆ. ಖಂಡಿತ ಅವರಿಗೆ ನಾವು ಕಾನೂನು ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತೀವಿ. ಅದೇ ರೀತಿ ಈ ಕುಮಾರ್ ಇವರು ಕುಮಾರ್ ಏನಂತ ಇದ್ದಾರೆ, ಇವರು ಈಗಲೂ ಕೂಡ ಏನು ಬೇಟೆ ಆಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬೇಟೆ ಆಡೋಕ್ಕೆ ಇವರು ನೋಡಿ ಇಲ್ಲೇ ಇದ್ದಾರೆ, ಕನ್ನಡಕ ಹಾಕಿಲ್ಲ ಅಂದರೆ ಅವರಿಗೆ ಕಣ್ಣೇ ಕಾಡ್ತಾರೆ. ಈ ಥರ ಇರುವಂಥ ನಡೆಯೋಕ್ಕೆ ಕೂಡ ಆಗಲ್ಲ ಅವರಿಗೆ. ಈ ಥರ ಇರುವಂಥವ್ರು ಈಗಲೂ ನೀವು ಬೇಟೆ ಆಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿಯಲ್ಲಿ ಕೊಡ್ತಿದ್ದಾರೆ. ಈಗ ಅವರು ಯಾರು ಈ ಪ್ರವೀಣನ ಎಂಬವರು ಸಾಮಾಜಿಕ ಹೋರಾಟಗಾರರು. ನಾನು ಇಲ್ಲಿ ಪತ್ರಿಕಾ ಮುಖಾಂತರ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇರುವಂಥ ಎಲ್ಲರಿಗೂ ತಿಳಿಸಿರೋದು, ಸಾಮಾಜಿಕ ಹೋರಾಟಗಾರರು ಅಂದರೆ ಯಾವುದೋ ಒಬ್ಬ ಬಡವನಿಗೆ ಒಂದು ಅನ್ಯಾಯ ಆಗ್ತಿದೆ, ಇಲ್ಲ ಯಾವುದೋ ಒಂದು ಕಳಪೆ ಕಾಮಗಾರಿ ಆಗ್ತಿದೆ, ಇಲ್ಲ ಅಂದರೆ ಯಾವುದೋ ಭ್ರಷ್ಟ ಅಧಿಕಾರಿ ಯಾರಿಗೂ ತೊಂದರೆ ಕೊಡ್ತಿದ್ದಾರೆ, ಇದರ ವಿರುದ್ಧ ಧ್ವನಿ ಎತ್ತವರನ್ನ ಸಾಮಾಜಿಕ ಹೋರಾಟಗಾರರು ಅಂತ ಹೇಳ್ತಾರೆ. ಅದು ಕರೆಕ್ಟ್. ಅದು ಬಿಟ್ಟುಬಿಟ್ಟು ಯಾವುದೋ ಪ್ರವೀಣನನ್ನು ನಾವು ನೋಡೇ ಇಲ್ಲ ಇಂತಹ ಒಬ್ಬ ವ್ಯಕ್ತಿ, ಅವರಿಗೆ ಗೊತ್ತೇ ಇಲ್ಲದಿರುವಂತಹ ಒಂದು ಊರಲ್ಲಿರುವ ಒಂದು 4-5 ಕುಟುಂಬವನ್ನು ಟಾರ್ಗೆಟ್ ಮಾಡಿ ಅವರ ಬಗ್ಗೆ ಈ ಥರ ಇಲ್ಲ ಸಲ್ಲದ ಸುಳ್ಳು ಆರೋಪವನ್ನು ಮಾಡುವವರು ಹೇಗೆ ಸಾಮಾಜಿಕ ಹೋರಾಟಗಾರ ಆಗ್ತಾರೆ? ಇದು ನನ್ನ ಮೊದಲೇ ಪ್ರಶ್ನೆ. ಮತ್ತಿನ್ನೊಂದು, ಕೈ ಮುಗಿದು ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿರುವಂತಹ ಅದೇ ರೀತಿ ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಿದ್ದಾರೆ, ಯಾವುದೆಲ್ಲ ಪತ್ರಿಕೆಗಳು ಎಲ್ಲ ನ್ಯೂಸ್ ಚಾನಲ್ಗಳು ನೋಡ್ತಿದ್ದಾರೆ, ಅವರಿಗೆಲ್ಲ ಕೈ ಮುಗಿದು ನಾನು ಕೇಳ್ಕೊಳ್ಳೋದು ಏನು ಅಂದರೆ, ಯಾರೇ ಒಬ್ಬರು ಪತ್ರಿಕಾಗೋಷ್ಠಿ ಮಾಡಿದರೂ ಕೂಡ ದಯವಿಟ್ಟು ಅದರ ನಿಜಾಂಶವನ್ನು ತಿಳ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಹೆಸರು ಕೊಟ್ಟಂತಹ ಒಬ್ಬರ ತಾಯಿ ಈ ವಿಷಯ ಗೊತ್ತಾದ ಮೇಲೆ ಹಾರ್ಟ್ ಅಟ್ಯಾಕ್ ಬಂದು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗಿ ಅವರು ಈಗ ಏಂಜಿಯೋಗ್ರಾಮ್ ಮಾಡಿಬಿಟ್ಟು ಕರ್ಕೊಬಂದು ಒಂದೇ ದಿನ ಆಗಿರೋದು. ಹಂಗಾಗಿ ದಯವಿಟ್ಟು ಯಾವುದೇ ಈಗ ಪತ್ರಿಕೆಯವರ ದಯವಿಟ್ಟು ನನ್ನ ಪತ್ರಿಕೆ ಏನು ಹೇಳ್ತಿದ್ದೀನಿ ಅಂದರೆ, ಪತ್ರಿಕಾ ಮಾಧ್ಯಮಗಳು ನಿಜವಾದ ವಿಚಾರವನ್ನು ನೈಜವಾಗಿ ಜನರಿಗೆ ತಲುಪಿಸುವಂತಹ ಒಂದು ವಿಚಾರವಾಗಿದೆ ಮಾಧ್ಯಮ. ಹಂಗಾಗಿ ದಯವಿಟ್ಟು ಯಾವುದೇ ವಿಚಾರಗಳು ಬಂದಾಗಲೂ ಅದನ್ನು ಒಂದ್ಸಲಿ ನೀವು ಇದೆಯಾ ಆ ಥರ ಇಲ್ಲ ಅಂತ ಒಂದ್ಸಲಿ ನೀವು ವಿಚಾರಿಸ್ಬಿಟ್ಟು ಅದನ್ನು
ನೀವು ಪಬ್ಲಿಕ್ ಮಾಡಿ. ಅದೇ ರೀತಿ ನಾವು ಕಂಪ್ಲೇಂಟನ್ನು ರೆಡಿ ಮಾಡಿದ್ದೀವಿ. ಈ ಪತ್ರಿಕಾಗೋಷ್ಠಿ ಮುಗಿದಿದ ತಕ್ಷಣ ನಾವು ಅಲ್ಲಿ ಸ್ಟೇಷನಿಗೆ ಹೋಗಿ ಈ ಥರ ಯಾರೆಲ್ಲ ಈ ಪ್ರವೀಣ್ ಅಣ್ಣನ ಮುಂದೆ ಬಿಟ್ಟು, ಪ್ರವೀಣ್ ಅಣ್ಣನಿಗೆ ನಮಗೆ ಯಾವುದೇ ರೀತಿಯ ವಿರೋಧ ಇಲ್ಲ. ಯಾಕಂದರೆ ಅವರಿಗೆ ಯಾರೋ ಒಬ್ಬರು ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳ್ಕೊಟ್ಟಿದ್ದಾರೆ. ಅವರು ಒಬ್ಬರು ಸಮಾಜಕ್ಕೆ ಸೇವೆ ಸಮಾಜ ಕಾರ್ಯಕರ್ತರಾಗಿರ್ಬೋದು, ಅದರಿಂದ ಅವರು ಇದನ್ನು ಮಾಡ್ತಿರ್ಬೋದು ಹೊರತು ಅವರಿಗೂ ನಮಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಮಗೆ ಅವ್ರ ಬಗ್ಗೆ ವಿರೋಧನೂ ಇಲ್ಲ. ಬಟ್ ಇಲ್ಲ ಸಲ್ಲದ ಸುಳ್ಳುಗಳನ್ನು, ಅಷ್ಟು ಸತ್ಯಕ್ಕೆ 1000 ಪಟ್ಟು ದೂರವಾದ ಸುಳ್ಳುಗಳನ್ನು ಅಷ್ಟು ಒಬ್ಬರು ಏನು ಪತ್ರಿಕಾಗೋಷ್ಠಿಯಲ್ಲಿ ಬಂದು ಹೇಳುವಷ್ಟು ಅವರ ತಲೆಗೆ ತುಂಬಿದಂತಹ ಅವರ ಹಿಂದೆ ಇರುವ ಪ್ರತಿಯೊಬ್ಬರ ವಿರುದ್ಧವೂ ನಾವು ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತೀವಿ. ನಮಗೆ ಕಾನೂನಿಂದ ಏನು ಬೇಕೋ ಅದನ್ನು ನಾವು ತಗೋತೀವಿ. ಸತ್ಯಾಸತ್ಯತೆಯನ್ನು ಜನರಿಗೂ ತಿಳಿಸ್ತೀವಿ, ಕಾನೂನಿಗೂ ತಿಳಿಸ್ತೀವಿ, ಕೋರ್ಟಿಗೂ ತಿಳಿಸ್ತೀವಿ. ಇಷ್ಟು ಹೇಳಿ ನನ್ನ ಮಾತನ್ನು ಕೊಲೆ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಈ ಹೊರಗಡೆ ರಾಜ್ಯಗಳಿಂದ ಕಾರ್ಮಿಕರನ್ನು ಕರ್ಕೊಬಂದು ಅವರಿಗೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಏನು ವೋಟರ್ ID ಈ ಥರ ಮಾಡಿಕೊಡ್ತಿದ್ದಾರೆ ಅಂತ. ಸರ್, ನಾನು ನಿಮ್ಮ ಹತ್ರನೇ ಕೇಳ್ತಿದ್ದೀನಿ ಸರ್, ಒಂದು ಆಧಾರ್ ಕಾರ್ಡ್ ಮಾಡಬೇಕು ಅಂದರೆ ಸರ್ಕಾರಿ ಕಚೇರಿ ಅಲ್ಲದೆ ಇರೋ ಕಡೆ ಇವಾಗ ಎಲ್ಲಿ ಮಾಡ್ತಿದ್ದಾರೆ ಸರ್? ಯಾವುದಾದ್ರೂ ಸೈಬರ್ ಸೆಂಟ್ರಲ್ಲಿ ಹೊಸ ಆಧಾರ್ ಕಾರ್ಡ್ ಮಾಡ್ತಿದ್ದಾರೆ? ಯಾರು ಮಾಡ್ತಿಲ್ಲ. ನನಗೆ ಗ್ರಾಮವನ್ನು ಕೊಟ್ಟಿದ್ದಾರೆ ಸರ್, ನನ್ನದೇ ಗ್ರಾಮವನ್ನಿದೆ. ಈಗ ನೀವು ಒಂದು ವೋಟರ್ ID ಮಾಡಬೇಕು ಅಂದರೂ ಈ ಶೈನ್ ಅಂತ ಈಗ ಗೌರ್ಮೆಂಟ್ ಅವ್ರ ಪೋರ್ಟಲಲ್ಲಿ ಬಿಟ್ಟಿದ್ದಾರೆ. ಈ ಶೈನ್ ಅಂತ, ಈ ಶೈನಲ್ಲಿ ಏನು ಹೇಳುತ್ತೆ ಅಂದರೆ ಅವರ ವೋಟರ್ ID-ನ ನಾನು ಅಪ್ಲೈ ಮಾಡಿದಾಗ ಅಲ್ಲಿ ಅವರ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ನ ನಾನು ಈ ಶೈನಲ್ಲಿ ಹಾಕಿದ ತಕ್ಷಣ ಕಸ್ಟಮರಿಗೆ OTP ಹೋಗುತ್ತೆ. OTP ಹೋದಾಗ ಅವರು ನಮ್ಮದೇ ಗ್ರಾಮದವರು ಆದರೆ ಮಾತ್ರ ವೋಟರ್ ID ಅಪ್ಲೈ ಮಾಡ್ಬೋದು. ರೇಷನ್ ಕಾರ್ಡ್ ಆದರೂ ಅದೇ ರೀತಿ ನಮ್ಮದೇ ಗ್ರಾಮದವರು, ಇಲ್ಲ ಸಕಲೇಶ್ಪುರದಲ್ಲಿ ಯಾರಾದರೂ ಮಾಡ್ತೀನಿ ಅಂದರೆ ಸಕಲೇಶ್ಪುರ ತಾಲೂಕಲ್ಲಿರೋರು, ಬೇರೆ ಹೊರ ರಾಜ್ಯದಲ್ಲಿ ಬಂದು ಇಲ್ಲಿ ರೇಷನ್ ಕಾರ್ಡ್ ಮಾಡ್ಸೋಕೆ ಆಗೋದೂ ಇಲ್ಲ. ಅದೇ ರೀತಿ ಇವರು ಹೊರ ರಾಜ್ಯದಿಂದ ಕಾರ್ಮಿಕರನ್ನ ಕರ್ಕೊಂಡ್ಬಂದು ನಾನು ಇಟ್ಕೊಂಡಿದ್ದೀನಿ ಅಂದರೆ ನನಗೆ ಒಂದು 1000 ಎಕರೆ ತೋಟ ಇರಬೇಕು. ಈಗ ನಾನು ಕಾರ್ಮಿಕರನ್ನ ಕರ್ಕೊಂಡ್ಬಂದು ಕೆಲಸ ಕೊಡಬೇಕು ಅಂದರೆ ನನಗೊಂದು 1000-2000 ಎಕರೆ ತೋಟ ಇರಬೇಕು. ನಮಗೆ ಅರ್ಧ ಎಕರೆ ತೋಟನೂ ಇಲ್ಲ. ನಾವು ಕಾರ್ಮಿಕರನ್ನ ಕರ್ಕೊಂಡ್ಬಂದ್ಬಿಟ್ಟು ಏನು ಮಾಡೋದು? ಏನು ಮಾಡೋಕ್ಕಾಗುತ್ತೆ ಆ ಕಾರ್ಮಿಕರನ್ನ ಕರ್ಕೊಂಡು? ಅದೇ ರೀತಿ ಗ್ರಾಮವನ್ನು ನನಗಿದೆ, ಗ್ರಾಮವನ್ನಲ್ಲಿ ಕಾನೂನು ರೀತಿಯಲ್ಲಿ ಏನು ಕೆಲಸ ಆಗಬೇಕು ಅದು ಮಾಡ್ಬೋದು. ಈಗ ನೀವು ಒಂದು ಇನ್ಕಮ್ ಕ್ಯಾಸ್ಟ್ ಅಪ್ಲೈ ಮಾಡೋಕ್ಕಾಗಲ್ವಾ? ಈಗ ಸೈಬರ್ ಸೆಂಟರಲ್ಲಿ ಹೋದ್ರೆ ಮಾಡಿಕೊಡ್ತಾರೆ. ಅದನ್ನು ಅಪ್ಲಿಕೇಶನ್ಗೆ ಅದು ಅಕ್ಸೆಪ್ಟ್ ಮಾಡೋದು ಯಾರು? ನಾವು ಯಾವುದೇ ದಾಖಲಾತಿನ ಅಪ್ಲೈ ಮಾಡಿದಾಗ ಅದು VAಗೆ ಹೋಗುತ್ತೆ, ಆಯಿತಾ? ಆಮೇಲೆ ತಹಸೀಲ್ದಾರಿಗೆ ಹೋಗುತ್ತೆ, RIಗೆ ಹೋಗುತ್ತೆ. ಇವರೆಲ್ಲ ಪೋರ್ಟಲ್ ದಾಟಿದ ಮೇಲೆ ತಹಸೀಲ್ದಾರಿಗೆ ಹೋದ್ಮೇಲೆ ಅದು ಅಪ್ಲೈ ಆಗೋದು. ಹಂಗಾದ್ರೆ ಯಾವುದೇ ಇಲ್ಲಿಗಲ್ ಆದಾಗ ಅವ್ರಿಗೆ ಗೊತ್ತಾಗುತ್ತಲ್ವ, ಅವರು ಎಲ್ಲನೂ ಪರಿಶೀಲನೆ ಮಾಡೇ ಅಲ್ವಾ ಅದನ್ನು ಅಕ್ಸೆಪ್ಟ್ ಮಾಡೋದು. ಹಾಗೆ ಪ್ರತಿಯೊಂದು ಸರ್ ಆವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿದಂತಹ 100ಕ್ಕೆ 100 ಮಾತುಗಳು ಸುಳ್ಳು. ಇನ್ನೇನು ಏನು ಅಂದರೆ, ನನ್ನ ತಮ್ಮ ಓದುತ್ತಿದ್ದವನು, ನಮ್ಮ ಅಪ್ಪ ಆವಾಗ ಇರಲಿಲ್ಲ, ಕೇರಳ ಹೋಗಿದ್ರು ಊರಿಗೆ. ಆವತ್ತು ನನ್ನ ತಮ್ಮ ಓದುತ್ತಿದ್ದವನು ನಮ್ಮ ಮನೆಗೆ ಬಂದಿದ್ದ. ರಜೆಯಲ್ಲಿ ಬಂದವನ್ನ ಗಂಡು ನಮ್ಮ ಹೆಸರಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಅಪ್ಪ ಸಿಗಲಿಲ್ಲ ಅಂತ ಅವನ ಮೇಲೆ ಕಂಪ್ಲೇಂಟ್ ಆಗಿದೆ. ನಿಜ. ಹಂಗೆ ಅವನ್ನ ಹಿಡ್ಕೊಂಡು ಹೋದ್ರು, ಬಾಲಗೃಹದಲ್ಲಿ ಇಟ್ಟು 1 ತಿಂಗಳಲ್ಲಿ ಬೇಲ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಏನಂದರೆ ಅವನು ಎಕ್ಸಾಮಿಗೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ ಅವನು ಆವಾಗ 16 ವಯಸ್ಸು 17 ವಯಸ್ಸು ಏನಾಗಿತ್ತು ಸರ್. ನನ್ನ ಮೇಲೆ ಯಾವುದು ಪ್ರಕರಣ ದಾಖಲಾಗಿದೆ. ಬಟ್ ಇವರು ಸೈಯದ್ ಅಲ್ವಿ ಎಂಬವರು, ಕುಮಾರ್ ಇವರು, ಸೈಯದ್ ಅಲ್ವಿ ಇವರು, ಇವರು ಊರವರು ಅಷ್ಟೇ. ಅವ್ರು ಅದರಲ್ಲೂ ಹೇಳ್ತಾರೆ, ಊರವರು ಇದಕ್ಕೆ ಯಾವುದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಊರವರೆಲ್ಲ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಸರ್, ಕಂಪ್ಲೇಂಟಿಗೆ ಯಾರು ಬಂದರು, ಅವ್ರನ್ನ ಯಾರು ಕರ್ಕೊಂಡು ಹೋದ್ರು ಅಂತ ಕೂಡ ನಮಗೆ ಗೊತ್ತು. ಕಂಪ್ಲೇಂಟ್ ಕೊಡುವಾಗ ಅವ್ರನ್ನ ಇಲ್ಲಿಂದ ಯಾರು ಪಿಕ್ ಮಾಡಿದ್ರು, ಅಲ್ಲಿಗೆ ಯಾರು ಕರ್ಕೊಂಡು ಹೋದ್ರು, ಯಾರು ಕೊಟ್ಟರು ಅಂತಲೂ ನಮಗೆ ಕ್ಲೀನಾಗಿ ಗೊತ್ತಿದೆ. ಸರ್, ಊರಲ್ಲಿ ಬಂದು ವಿಚಾರಿಸ್ಲಿ, ಊರಲ್ಲಿ ಬಂದು ವಿಚಾರಿಸ್ಬಿಟ್ಟು ಹೌದು ನಾವು ಮಾಡಿದ ತಪ್ಪು ಅಂತ ಯಾರಾದರೂ ಒಬ್ಬರ ಹತ್ರ ಅವ್ರು ಊರವ್ರ ಹತ್ರ ಹೇಳಿಸ್ಲಿ, ಆವಾಗ ನಾವು ಅದನ್ನು ತಪ್ಪು ಒಪ್ಕೋತೀವಿ. ಸರ್, ನಾವು ಗಾಂಜಾ ಮಾಡಬಾರ್ದು ಸರ್, ಅದನ್ನು ನಾವು ಮಾಡಲೇಬಾರ್ದು ಸರ್. ಆ ತಪ್ಪನ್ನ ಪಗ್ಗು ಅದನ್ನು ನಾವು ಮಾಡಲೇಬಾರ್ದು ಸರ್. ಬೇರೆ ಯಾರಾದ್ರೂ ಮಾಡ್ತಿದ್ದಾರೆ, ಅದನ್ನ ನಾನು ಹೇಳ್ತೀನಿ. ಈ ಮಾಡ್ತಿರೋರೇ ಇದನ್ನ ಮಾಡ್ತಿರೋದು. ಈಗ ಏನು ಮಾಡ್ತಿದ್ದಾರೆ ಇಲ್ಲಿಗಲ್ ಆಕ್ಟಿವಿಟಿ ಅವರೇ ಮಾಡ್ತಿರೋದು. ಬಟ್ ನಾನು ಅದನ್ನು ಈ ಮೀಡಿಯಾದಲ್ಲಾಗಲಿ ಇದರಲ್ಲಾಗಲಿ ನಾನು ಹೇಳಲ್ಲ. ಯಾಕಂದರೆ ನಾವು ಇದನ್ನು ಅವ್ರು ಮಾಡಿದವರು ಅವರೇ ಅಂತ ನಮಗೆ ಕನ್ಫರ್ಮ್ ಗೊತ್ತಾಗಬೇಕು. ಈಗ ನಾನು ಮಾಡಿದ್ದೀನಿ ಅಂದರೆ ಅವ್ರು, ಈಗ ನೀವೇನಾದರೂ ಯಾರಾದರೂ ಒಬ್ರು ಬಂದು ನನ್ನ ಹತ್ರ ಏನಾದರೂ ತಗೊಂಡಿದ್ದು, ಹೌದು ನಿನ್ನ ಹತ್ರ ನಾನು ಇದು ತಗೊಂಡಿದ್ದೀನಿ ಅಂತ ಅವ್ರು ಹೇಳಿದರೆ ಓಕೆ. ಇದು ಯಾವುದು ಮಾಡ್ದಲ್ಲ ಅವರೇ ಸುಳ್ಳು ಆರೋಪ ಮಾಡಿದಾಗ ಈಗ ನಾವು ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ದಂಗೆ ಆಗುತ್ತೆ. ನಾನು ಯಾರ ಬಗ್ಗೆನೂ ತಪ್ಪು ಹೇಳ್ತಿಲ್ಲ, ಬಟ್ ಇವರು ಹಿಂದೆ ನಿಂತ್ಕೊಂಡು ಯಾರು ಮಾಡ್ತಿದ್ದಾರೆ ಅವ್ರ ಬಗ್ಗೆ ಕಾನೂನು ಕ್ರಮ ಜರುಗಲೇಬೇಕು. ಈಗ ನೀವೆಲ್ಲ ಕಾಡ್ಮನೆ ಒಳಗಡೆ ಇರೋರು, ಹೊರಗಡೆ ಇರೋರು, ಗೇಟ್ ಹೊರಗಡೆ ಇರೋದು, ಟೋಟಲ್ ಆಗಿ ಗೇಟ್ ಹೊರಗಡೆ ಇರೋದು ಇದು ಅತ್ತೆ ಫ್ಯಾಮಿಲಿ ಸರ್. ಅಲ್ಲಿ ಇರುವಂತಹ ಈ 4-5 ಜನ ಏನು ಕಿಡಿಗೇರಿದ್ದಾರೆ ಅವ್ರ ಮೈಂಡ್ ಸೆಟ್ ಏನು ಅಂದರೆ ಎಷ್ಟೆಷ್ಟು ಒಳಗಡೆ ಇದ್ದಾರಾ ಸರ್? ಈಗ ಅಲ್ಲಿದ್ದಾರೆ, ಸ್ವಲ್ಪ 1-2-3 ಜನ ಹೊರಗಡೆ ಇದ್ದಾರೆ ಈ ಮಾಡ್ತಿರೋರು.
2-3 ಜನ ಹೊರಗಡೆ ಇದ್ದಾರೆ, ಬಾಕಿರೋರು 1-2 ಅಲ್ಲಿ ಇದ್ದಾರೆ. ಇವ್ರಿಗೆ ಏನು ಮೈಂಡ್ ಸೆಟ್ಟು ಅಂದರೆ ಬಡವರಾಗಿ ಉಳಿಬೇಕು ಸರ್. ನಾವು ಕೂಲಿ ಕೆಲಸ ಮಾಡಿಕೊಂಡು ಇಲ್ಲಿವರೆಗೆ ಬಂದಿರೋದು. ನೀವು ಎಷ್ಟು ವರ್ಷದಿಂದ ಮನೆ ಮಾಡಿ ಸರ್ ನಮ್ಮ ತಂದೆ 89 ವರ್ಷದಿಂದಲೂ ಅಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡು ಬಂದಿದ್ದೀವಿ. ಇವರು ಅಷ್ಟೇ ಆಯ್ತಾ. ಆ 80 ವರ್ಷದಲ್ಲಿ ಇಲ್ಲಿ ಅವ್ರು ಏನು ಹೆಸರುಗಳು ಹೇಳಿದ್ದಾರೆ, ಅವ್ರು ಯಾರ ಮೇಲೂ ಒಂದೂ ಕೂಡ ಕೇಸ್ಗಳು ಇಲ್ಲ. ಈಗ ಏನೋ ಹೊಡೆದಾಟಕ್ಕೆ ಹೋಗಿ ಬೈದಿದ್ದಾಗಲಿ ಇಲ್ಲ ಬೇರೆ ಯಾವುದೋ ಇಲ್ಲಿಗಲ್ ಆಗ್ತಿತ್ತು ಕಾನೂನು ಬಾಹಿರ ಕ್ರಮ ಆ ಥರ ಯಾವುದೇ ರೀತಿ ಯಾರ ಮೇಲೂ ಕೇಸ್ಗಳಿಲ್ಲ ಸರ್. ಇಲ್ಲದೇ ಇದ್ದಾಗ ಅವ್ರು ಯಾವ ರೀತಿ ಅದು ಮಾಡ್ತಾರೆ ತಪ್ಪಾಗಿದೆ. ನಿಮ್ಮ ಗ್ರಾಮಸ್ಥರಿಗೂ ಪ್ರವೀಣ್ಗೂ ಏನು ಸಂಬಂಧ ಸರ್? ಅದೇ ನಾನು ಹೇಳ್ತಿರೋದು, ಪ್ರವೀಣ್ ಅಣ್ಣನಿಗೂ ಗ್ರಾಮಸ್ಥರಿಗೂ ಯಾವ ರೀತಿ ಸಂಬಂಧ ಬಂದಿದೆ ಅಂತ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಹಾಸನದಲ್ಲಿ ಇದು ನಮ್ಮ ಬೇರೆಯವರು ಇದ್ದಾರೆ, ಕಟ್ಟಾಯದವರು, ಹಾಸನ ಕಟ್ಟಾಯದವರು ಪ್ರವೀಣ್ ಅಣ್ಣ. ನಾವು ಅವ್ರ ಬಗ್ಗೆ ವಿಚಾರ ಮಾಡಕ್ಕೆ ಹೋಗ್ಲಿಲ್ಲ ಸರ್. ಯಾಕಂದ್ರೆ ಅವರು ಇಲ್ಲಿವರೆಗೂ ಕೆಲವು ಆರೋಪಗಳು ನಮ್ಮ ಬಗ್ಗೆ ಮಾಡಿದ್ರು. ಯಾಕಂದ್ರೆ ಈ ಕೇಸ್ ಬಗ್ಗೆ ವಿಚಾರಗಳು ಓಪನ್ ಮಾಡಿ ಅದೇ ಹೇಮಂತ್ ಸರ್ ಬಗ್ಗೆ ಹಿಂಗೆಲ್ಲ ಕೆಲವು ವಿಚಾರಗಳು ಮಾಡಿದಾಗಲೂ ನಾವು ಏನು ಮಾಡಲಿಲ್ಲ. ಯಾವಾಗ ನಮ್ಮ ಮೇಲೆ ಸುಳ್ಳು ಆರೋಪನ ಇವರು ಪತ್ರಿಕಾ ಮುಖಾಂತರ ಮಾಡಿದ್ರು, ಈಗ ಗಾಂಜಾ ಮಾಡ್ತಿದ್ದಾರೆ ಅಂತ ಪಬ್ ಮಾಡ್ತಿದ್ದಾರೆ, ಯಾವಾಗ ಇಲ್ಲದ ಸುಳ್ಳನ್ನು ಹಸಿ ಸುಳ್ಳನ್ನು ಇವರು ಮಾಧ್ಯಮದ ಮುಖಾಂತರ ಅವರು ಮಾಡಿದ್ರು. ಅದಕ್ಕೋಸ್ಕರ ನಾವು ಈಗ ಪತ್ರಿಕಾ ಗೋಷ್ಠಿಯ ಮುಖಾಂತರ ಜನಗಳಿಗೆ ತಿಳುವಳಿಕೆ ಹೇಳ್ತಿದ್ದೀವಿ. ಈ ತಪ್ಪುಗಳನ್ನ ನಾವು ಮಾಡಿದರೆ ನಮಗೆ ಶಿಕ್ಷೆ ಆಗಲಿ, ನಾವೇ ಕೇಳ್ಕೊತಿದ್ದೀವಿ. ಸ್ಥಳ ಪರಿಶೀಲನೆ ಮಾಡಲಿ, ಅವರು ನೋಡಲಿ ಬಂದ್ಬಿಟ್ಟು. ಹಂಗೆ ಇಲ್ಲದ ಆರೋಪ ಯಾವಾಗ ಮಾಡಿದ್ರು ಆವಾಗ ನಮಗೂ ಇದು ತಪ್ಪು ಅಂತ ಅವರಿಗೆ ಹೇಳ್ತಿರೋದು. ಯಾಕಂದರೆ ಪ್ರವೀಣ್ ಅಣ್ಣನಿಗೂ ಗೊತ್ತಿಲ್ಲ ಕಾಡುಮನೆ ಗ್ರಾಮದಲ್ಲಿ ಏನಾಗ್ತಿದೆ ಅಂತ ಅವರಿಗೂ ಗೊತ್ತಿರಲ್ಲ. ಯಾಕಂದರೆ ಅವ್ರಿಗೊಂದು 4 ಜನ ಕಾಂಟ್ಯಾಕ್ಟ್ ಇರ್ಬೋದು ಅಷ್ಟೇ, 4 ಜನ ಕಾಂಟ್ಯಾಕ್ಟ್ ಇರ್ಬೋದು, ಅವ್ರುಗಳು ಹೇಳ್ಕೊಡ್ತಿರ್ಬೋದು. ಬೇರೆ ಇದನ್ನು ಅವ್ರು ಕೇಳ್ಬಿಟ್ಟು ಇಷ್ಟೆಲ್ಲ ಅವ್ರು ಮಾಡಿದ್ದಾರೆ. ಬಟ್ ಅಲ್ಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಹಂಗಾಗಿ ಅವರಿಗೂ ಗೊತ್ತಾಗಬೇಕು ಅಂತಲೇ ಈ ಪತ್ರಿಕಾಗೋಷ್ಠಿ ನಾವು ಮಾಡ್ತೀವಿ. ಸಕಲೇಶ್ಪುರ ಅಲ್ಲ, ಹಾಸನ ಕಟ್ಟಾಯದವರು. ಅವ್ರು ನಾನು ಹೇಳ್ತಿದ್ದಲ್ಲ, ಅವ್ರು ಯಾರು ಅಂತಲೇ ನಮಗೆ ಗೊತ್ತೇ ಇಲ್ಲ. ಈ ಪ್ರವೀಣನ್ನ HR ಪ್ರವೀಣ್ ಗೌಡ ಅಂತ ಅವ್ರ ಫುಲ್ ಹೆಸರು, ಅವ್ರು ಯಾರು ಅಂತ ನಮಗೆ ಗೊತ್ತೇ ಇಲ್ಲ. ಅವರಿಗೆ ಇಷ್ಟು ಈಗ ನಮ್ಮೂರಲ್ಲಿ ಈ ಮನೆಗಳಿದ್ದಾವೆ, ಇದನ್ನೆಲ್ಲ ಅವ್ರು ಬಂದಿದ್ರು ನಾವು ಒಂದ್ಸಲಿನಾದ್ರೂ ಅವ್ರನ್ನ ನೋಡ್ತಿದ್ವಲ್ಲ, ಈ ಥರ ಒಬ್ಬರು ವ್ಯಕ್ತಿ ನಮ್ಮ ಊರಿಗೆ ಬಂದಿದ್ದಾರೆ ಅಂತ ನಮಗೆ ಗೊತ್ತು. ಅವ್ರು ನೋಡೇ ಇಲ್ಲ ನಾವು. ಆಗ ಅವರಿಗೆ ಯಾರೋ ನಮ್ಮೂರಲ್ಲೇ ಇರುವ ಕಿಡಿಗೇಡಿಗಳು ಮಾಡ್ತಿರೋದಿಲ್ಲ, ಹೇಳ್ಕೊಟ್ಟು ನೀವು ಇದನ್ನು ಮಾಡಿ. ಅದನ್ನು ಏನಕ್ಕೆ ಮಾಡ್ತಿದ್ದಾರೆ ಅಂತ ಅದನ್ನು ನಾನು ನಿಮಗೆ ಸ್ಪಷ್ಟಪಡಿಸ್ತೀನಿ ನೋಡಿ. ನಮ್ಮೂರಲ್ಲಿ ಯಾರಿಗಾದ್ರೂ ಒಬ್ಬರು ಬಂದು ಹೊಡೆಯೋದಾಗಲಿ ಬೈಯೋದಾಗಲಿ ಮಾಡ್ತಾರೆ, ನಾವು ಸೆಂಟ್ರಿಗೆ ಹೋಗ್ತೀವಿ. ಯಾಕಂದರೆ ನಾವು ನಮ್ಮ ಊರಿರೋದು ಒಂದೇ ಕಾಡುಮನೆ ಗ್ರಾಮ ಅನ್ನೋದು ಅಷ್ಟೇ. ಹೊರಗಡೆ ಯಾರು ಹೊರಗಡೆ ಬರಲ್ಲ. ಈಗ ಸಕಲೇಶ್ಪುರ ಸಿಟಿಗೆ ಎಲ್ಲ ಊರವರು ಬರ್ತಾರೆ. ನಮ್ಮೂರಲ್ಲಿ ಇವತ್ತಿದ್ದವರೇ ನಾಳೆನೂ ಅವ್ರನ್ನ ನೋಡಬೇಕಾಗುತ್ತೆ. ಹಂಗಾಗಿ ನಮ್ಮೂರಲ್ಲಿ ಇದ್ದವರೇ ಬರಬೇಕೇ ಹೊರತು ನಮ್ಮೂರಲ್ಲಿ ಯಾರಾದರೂ ಬಂದು ಏನಾದರೂ ಜಗಳ ಮಾಡಿದಾಗ ನಾವು ಸೆಂಟ್ರಿಗೆ ಹೋಗ್ತೀವಿ. ಏನಾದರೂ ಅನೈತಿಕ ಚಟುವಟಿಕೆ ಆದಾಗ ನಾವು ಅದನ್ನು ಹೋಗಿ ಕೇಳ್ತೀವಿ. ಇದನ್ನು ಯಾರು ಈ ಇಲ್ಲಿಗಲ್ ಆ್ಯಕ್ಟಿವಿಟೀಸನ್ನು ಪ್ರಶ್ನಿಸ್ತಾರೆ ಅವ್ರನ್ನ ಹತ್ತಿಕ್ಬೇಕು, ಅದೇ ಅವರ ಮುಖ್ಯ ವಿಚಾರ. ಅದೇ ರೀತಿ ಈ ಎಲೆಕ್ಷನಲ್ಲಿ ನಿಲ್ತಾರೆ ಅಂತ ಎಲೆಕ್ಷನ್ ಅನೌನ್ಸ್ ಆಗಿಲ್ಲ, ಕ್ಯಾಟಗರಿ ಅನೌನ್ಸ್ ಆಗಿಲ್ಲ, ಯಾವುದು ಅನೌನ್ಸ್ ನಿನ್ನ ಎಲೆಕ್ಷನಿಗೆ ನಿಲ್ಲಕ್ಕೆ ಬಿಡಲ್ಲ ಅಂತ ಹೇಳಬೇಕು ಅಂದರೆ ಅವ್ರ ಮೈಂಡಲ್ಲಿ ಎಷ್ಟು ಭಯ ಇದೆ ನಮ್ಮ ಬಗ್ಗೆ. ಅಂದರೆ ಅಲ್ಲಿ ಹೆಂಗೆ ಅಂದರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಯಾರು ಬೇಕಾದ್ರೂ ಮಾಡ್ಬೋದು, ಅದನ್ನು ಯಾರು ಕೇಳಬಾರ್ದು, ಅದ್ರ ಬಗ್ಗೆ ಪ್ರಶ್ನಿಸಬಾರ್ದು, ಇದೇ ವಿಚಾರ. ಈ ಹಿಂದೆ ಅವರಿಗೂ ನಿಮ್ಗೆ ಏನಾದ್ರು ವೈಯಕ್ತಿಕ ಬೇರೆ ಏನಾದರೂ ದ್ವೇಷ ಏನಾದಿಲ್ಲ? ಇಲ್ಲ, ಅದನ್ನೇ ನಾನು ಅವರಿಗೆ ಪ್ರವೀಣನ ನನಗೆ ಫೋನ್ ಮಾಡಿದ್ರು. ಈ ಬೇಟೆ ಪ್ರಕರಣ 2013 ಆಗಿರೋದು, ಈಗ 13 ವರ್ಷ ಆಯ್ತು. ಇಲ್ಲಿ ತನಕ ಅದು ಯಾವುದೋ ಒಂದು ಅಂತಿಮ ರೂಪ ಬರೋದಲ್ಲ, ಇರೋಕ್ಕೆ ಕಾರಣ ಏನು? ಅಂತಿಮ ರೂಪ ಬರ್ದಲೇ ಇರೋದು FIR ಆಗಿ ನಮ್ಮ ಮೇಲೆ ಅವ್ರ ಮೇಲೆ FIR ಕೇಸ್ ನಡೀತಾ ಇದೆ. ಕೋರ್ಟಲ್ಲಿ ಕೇಸ್ ಇದ್ದಾಗ ಕೋರ್ಟಲ್ಲಿ ಇದ್ದಾಗ ಅದನ್ನ ಏನಕ್ಕೆ ಅವ್ರು ಇದು ಮಾಡಿದ್ರು ಅಂದ್ರೆ ಅದನ್ನ ಈಗ ಕೋರ್ಟಲ್ಲಿ ಏನಾಗಿದೆ ಅಂತ ನಮ್ಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಸಾಕ್ಷ್ಯಾಧಾರಗಳೇನು ಕರೆಕ್ಟ್ ಆಗಿಲ್ವಾ ಅಲ್ಲ ಬೇರೆ ಸರ್, ಏನು ಅಂದ್ರೆ ಆ ಕೇಸ್ ಮಾಡಿದವ್ರು ಇದಾರಲ್ವಾ, ಕೇಸ್ ಏನ್ ಮಾಡಿದ್ದಾರೆ ಅವರು ಅವರ ವೈಯಕ್ತಿಕ ವಿಚಾರದಲ್ಲಿ ಏನು ಸುಮಾರು ಅವ್ರು ಇದ್ದಾರೆ, ಅವರ ದೊಡ್ಡಪ್ಪನಿಗೂ ಇವರಿಗೂ ಏನೋ ಜಗಳ ಆಗಿ ಅದರಲ್ಲಿ ಇವ್ರು ಕೇಸಲ್ಲಿ ಸಿಕ್ಸಿದ್ದು. ಇವ್ರ ಮನೆನೇ ಕೇಸ್ ನಾನು ಇನ್ನೂ ನಮಗೆ 100% ಸಿಕ್ಕಿಲ್ಲ. ಅದೇ ನಾನು ಹೇಳ್ತಿರೋದು. ನಾವು ಏನು ಅಂದರೆ ಈಗ ಅವ್ರು ಮಾಡಿದ್ದು ತಪ್ಪನ್ನ ಮತ್ತೆ ನಾವು ಮಾಡಬಾರ್ದಲ್ಲ. ಯಾಕಂದರೆ ಈಗ ಅವರು ಆಲ್ರೆಡಿ ಈ ತಪ್ಪನ್ನ ಮಾಡಿದ್ದಾರೆ, ಏನು ವಿಚಾರಗಳು ಗೊತ್ತಿಲ್ಲ. ಬಟ್ ನಾವು ಅದನ್ನು ಮಾಡಬಾರ್ದು. ಯಾಕಂದರೆ ನಾವು ಇವತ್ತು ಹೋಗ್ಬಿಟ್ಟು ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಆ ಕಂಪ್ಲೇಂಟ್ ಆಗಿದ ತಕ್ಷಣ ನಮಗೆ ಅದು ಯಾರು ಮಾಡ್ತಿದ್ದಾರೆ ಏನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಮಾಡಿದವ್ರ ವಿರುದ್ಧ ಅಂತೂ ನಾವು 100% ಆ್ಯಕ್ಷನ್ ತಗೊಳ್ತೀವಿ. ಯಾಕಂದರೆ ಈಗ ನಮ್ಮ ಮನೆಯಲ್ಲೂ ನಮ್ಮ ಅಮ್ಮನಿಗೆ ಹುಷಾರಿಲ್ಲ, ಅಪ್ಪನಿಗೆ ಹುಷಾರಿಲ್ಲ. ಲಾಸ್ಟಿಗೆ ಇದೇ ವಿಚಾರನ ಅವ್ರು ತಲೆಗೆ ಹಾಕ್ಕೊಂಡು ಅವ್ರನ್ನ ಕಳ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಕಂಪ್ಲೇಂಟ್ ಲೆಟರ್ ಬಂದಿದೆ, ಇದನ್ನ ತಗೊಂಡು ಹೋಗ್ತೀವಿ, ನಾವು ಕಂಪ್ಲೇಂಟ್ ಮಾಡ್ತೀವಿ. ಯಾರು ನಮಗೆ ಪ್ರವೀಣ್ ಅಣ್ಣನಿಗೆ ಈಗಲೂ ಹೇಳ್ತಿದ್ದೀವಿ, ನಮಗೂ ಅವರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವು ಪ್ರವೀಣ್ ಅಣ್ಣನ ಇದುವರೆಗೂ ಡೈರೆಕ್ಟಾಗಿ ನೋಡುವಿಲ್ಲ. ಹಂಗಾಗಿ ಯಾರು ಇದನ್ನ ಹಿಂಬದಿಯಿಂದ ಊರಿನ ಹೆಸರಿಗೆ ಕೂಡ ಮಸಿ ಬಳಿತಿದ್ದಾರೆ. ಯಾಕಂದ್ರೆ ಆವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹೆಗ್ಗದ್ದೆ ಗ್ರಾಮ ಪಂಚಾಯತಿಯ ಕಾಡುಮನೆ ಗ್ರಾಮ ಅಂತ ಹೇಳಿದ್ದಾರೆ.
ಬಟ್ ಕಾಡುಮನೆ ಗ್ರಾಮದಲ್ಲಿ ಏನೇನಾಗ್ತಿದೆ ಅಂತ ಪ್ರವೀಣನಿಗೆ ಯಾವ ಮನೆ ಎಲ್ಲಿ ಇದೆ ಅಂತವರೆಗೂ ಗೊತ್ತಿಲ್ಲ. ಆ ಥರ ಇರುವಾಗ ಅವರು ಯಾವ ರೀತಿ ಇಷ್ಟು ಕ್ಲಿಯರ್ ಆಗಿ ಇಲ್ಲ ಸಲ್ಲದ ಸುಳ್ಳನ್ನು ಹೇಳ್ತಿದ್ದಾರೆ. ಒಂದು ಸಲಿನಾದರೂ ಅವ್ರು ಕಾಡುಮನೆಗೆ ಬಂದಿದ್ರೆ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿತ್ತು. ಬಟ್ ಅವ್ರು ಬಂದೇ ಇಲ್ಲ. ಯಾರು ಏನು ಫೋನಲ್ಲಿ ಹೇಳ್ತಿದ್ದಾರೆ, ಇಲ್ಲಾಂದರೆ ಮೀಟಾಗಿ ಹೇಳ್ತಿದ್ದಾರೆ, ಆ ವಿಚಾರಗಳನ್ನ ಅವ್ರು ಮೀಡಿಯಾ ಮುಂದೆ ಹೇಳ್ತಿದ್ದಾರೆ, ಅದನ್ನು ಫೋನಲ್ಲಿ ಮಾತಾಡ್ತಿದ್ದಾರೆ. ಬಿಟ್ಟರೆ ಅವರಿಗೆ ಯಾವುದೇ ಸತ್ಯಾಂಶ ಗೊತ್ತಿಲ್ಲ. ಅದನ್ನು ಅವರಿಗೂ ಅರಿವು ಮಾಡಿಸ್ತೀವಿ, ಮಾಡಿಸಿದವರಿಗೂ. ಈ ಥರ ಇನ್ನೂ ಯಾವುದೇ ವ್ಯಕ್ತಿಗೆ ನಮ್ಮ ಊರಲ್ಲೇ ಅಲ್ಲ, ಈ ಇಡೀ ಕರ್ನಾಟಕದಲ್ಲೇ ಅಲ್ಲ, ಇಂಡಿಯಾದಲ್ಲೂ ಕೂಡ ಯಾರಿಗೂ ಈ ಥರ ಊರಲ್ಲೇ ಇದ್ದು ಊರಿನ ಹೆಸರಿಗೆ ಊರಿಗೆ ಮಸಿ ಬಳಿಯುವಂಥ ಕೆಲಸ ಆಗಬಾರ್ದು. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ. ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡಬೇಕು. ಅಲ್ಲಿ ಯಾವ ರೀತಿ ನಿಜಾಂಶ ಇದೆ ಅದನ್ನು ಅವರೇ ಕಂಡು ಹಿಡಿದು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ. ಆ ತಪ್ಪು ನಾವೇ ಮಾಡಿದರೂ ನಮಗೂ ಶಿಕ್ಷೆ ಆಗಲಿ, ಇಲ್ಲ ಬೇರೆಯವರು ಮಾಡ್ತಿದ್ರು ಅವರಿಗೂ ಶಿಕ್ಷೆ ಆಗಲಿ. ಯಾವ ಕಟ್ಟಡದಲ್ಲಿ ಏನೇನು ಅನೈತಿಕ ಚಟುವಟಿಕೆಗಳಾಗ್ತಿದೆ ಅಂತ ಅವರೇ ಮತ್ತು ಸ್ಥಳ ಪರೀಕ್ಷಣೆ ಮಾಡಿ ಸರಿಯಾದ ರಿಪೋರ್ಟನ್ನು ಮೀಡಿಯಾದವರಿಗೂ ಕೊಡಲಿ. ನಮ್ಮ ಮರ್ಯಾದೆನ ಈಗ ಆಲ್ರೆಡಿ ಮೀಡಿಯಾದ ಮುಖಾಂತರ ಕಳೆದಿದ್ದಾರೆ. ನಮ್ಮ ಫ್ಯಾಮಿಲಿಯವರಿಗೂ ಹೋಗಿದೆ. ನಾನೇ ಮದುವೆ ಆಗಿರೋ ಹುಡುಗಿ ಮನೆಗೆ ಹೋಗಿದೆ. ಅಂದರೆ ಅವ್ರು ಮಾಡ್ತಿರೋ ಒಂದೇ ಒಂದು ಅರ್ಧ ಗಂಟೆ ವಿಚಾರ ಮೀಡಿಯಾಗೋಸ್ಕರ ಅವರು ಎಲ್ಲರೂ ಲೈಫನ್ನು ಹಾಳು ಮಾಡ್ತಿದ್ದಾರೆ. ಇದು ಇವರಿಗೆ 35 ವರ್ಷ ಆಯಿತು ಅವ್ರಿಗೆ ಮದುವೆ ಆಗಿ. 35ನೇ ವರ್ಷದಲ್ಲಿ ಅವ್ರಿಗೆ ಮದುವೆ ಆಗಿದೆ. ಅವ್ರ ಹೆಂಡತಿ ಪ್ರೆಗ್ನೆಂಟ್ ಇದ್ದಾರೆ. ಈ ಥರ ಟೈಮಲ್ಲಿ ಈ ಥರ ಮಾಡುವಾಗ ಅವ್ರ ಹೆಂಡತಿಗೆ ಏನಾದರೂ ಆಯಿತು, ಅವ್ರ ಜೀವನ ಏನಾಗುತ್ತೆ? ಅಲ್ಲ, ಅವ್ರ ಮನೆಯಲ್ಲೂ ಇದ್ದಾರಲ್ಲ, ಈಗ ಪ್ರವೀಣನ ಮನೆಯಲ್ಲೂ ಇದ್ದಾರೆ ಎಲ್ಲರೂ. ಅವರಿಗೂ ಅರ್ಥ ಆಗಬೇಕು. ಹಂಗಾಗಿ ದಯವಿಟ್ಟು ಯಾವುದೇ ವಿಚಾರ ಆಗಲಿ ಸತ್ಯಾಸತ್ಯತೆಯನ್ನು ಅರಿತು ಅದರ ಬಗ್ಗೆ ನೀವು ಏನು ಬೇಕಾದರೂ ಹೇಳಿ, ಇಲ್ಲ ಸದಲ್ಲದ ಆರೋಪ ಮಾಡುವಾಗ ಒಂದ್ಸರಿ ವಿಚಾರಿಸಿ ಅಂತ ಹೇಳ್ತೀವಿ. 2026ರಂದು ಹಾಸನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ HR ಪ್ರವೀಣ್ ಗೌಡ ಎಂಬವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುತ್ತಾರೆ. ಅದರಲ್ಲಿ ಕಾಡುಮನೆ ಗ್ರಾಮದಲ್ಲಿ 2013ರಲ್ಲಿ ಆದಂತಹ ಒಂದು ಕೇಸಿನ ಬಗ್ಗೆ ಅವರು ಹೇಳ್ತಾರೆ. ಆ ಕೇಸ್ 2013ರಲ್ಲಿ ಕೇಸ್ ಆಗುತ್ತೆ. ಆ ಕೇಸ್ ಆಗಿದ ತಕ್ಷಣ 6 ಜನರನ್ನು, ಅದರಲ್ಲಿದ್ದಂತಹ 6 ಜನರನ್ನು ಬಂಧಿಸ್ತಾರೆ. ಬಂಧಿಸಿ ಅವರನ್ನು ಜೈಲಿಗೆ ಕಳಿಸಿ 2.5 ವರ್ಷದಲ್ಲಿ ಅವರಿಗೆ 2.5 ತಿಂಗಳು ಜೈಲಿನಲ್ಲಿದ್ದು ಅವರಿಗೆ ಬೇಲು ಕೂಡ ಆಗಿ ಹೊರಗಡೆ ಬರ್ತಾರೆ. ಇದರಲ್ಲಿ ಪ್ರಮುಖ ವಿಚಾರ ಏನು ಅಂದರೆ, ಕೋರ್ಟ್ನಲ್ಲಿರುವಂಥ ಕೇಸನ್ನು ಪ್ರಶ್ನಿಸುವಂಥ ಹಕ್ಕು ಯಾರಿಗೂ ಇಲ್ಲ. ಅದು ಕೋರ್ಟ್ ಇರುತ್ತೆ, ಅದರಲ್ಲಿ ಲಾಯರ್ಗಳಿರ್ತಾರೆ. ಅವ್ರು ಏನಿದೆ ಅದನ್ನು ಡಿಸೈಡ್ ಮಾಡಿ ಕೊನೆಯಲ್ಲಿ ಅದರ ವಿಚಾರಣೆಗಳು ಮುಕ್ತಾಯಗೊಳ್ಳುತ್ತದೆ. ಆದರೆ ಕೆಲವರು ನಮ್ಮದೇ ಊರಿನ ಕೆಲವು ಕಿಡಿಗೇಡಿಗಳು ಪ್ರವೀಣನನ್ನು ಮುಂದೆ ಬಿಟ್ಟು ಹಿಂದೆ ಅವರಿಗೆ ಸಪೋರ್ಟ್ ಮಾಡಿ ಯಾವುದೋ 2013ರಲ್ಲಾದಂತಹ ಒಂದು ವಿಚಾರವನ್ನು ಇವಾಗ ಏನು ದುಡ್ಡಿಗೋಸ್ಕರನೋ ಇಲ್ಲ ಇನ್ನೊಂದು ವಿಷಯಕ್ಕೋಸ್ಕರನೋ ಇದನ್ನು ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ. ಬಟ್ ಅದು ಸಮಾಜದಲ್ಲಿ ಸರಿಯಾದಂತಹ ವಿಚಾರವಲ್ಲ. ಪ್ರವೀಣ್ ಅಣ್ಣನಿಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವರು ನಮ್ಮ ಗ್ರಾಮಕ್ಕೆ ಒಂದು ಸರಿ ಕೂಡ ಬಂದೂ ಇಲ್ಲ. ಅವ್ರನ್ನ ನಾವು ಕೂಡ ನೋಡಿಲ್ಲ. ಬಟ್ ಅಲ್ಲಿರುವಂಥ ಕಿಡಿಗೇಡಿ ಮಾಡಿರುವಂಥ ಕೆಲಸದಿಂದ ಪ್ರವೀಣನ ಹೆಸರು ಕೂಡ ಹಾಳು ಮಾಡ್ತಿದ್ದಾರೆ. ಯಾಕಂದರೆ ನಮ್ಮ ಊರಲ್ಲಿ ನಮ್ಮ ಬಗ್ಗೆ ಬಂದು ಒಂದು ಸಲಿನಾದರೂ ಪ್ರವೀಣನ ವಿಚಾರ ಮಾಡಿದರೆ ನಮ್ಮ ಬಗ್ಗೆ ಜನಗಳು ಹೇಳ್ತಿದ್ದಾಗ ಅವ್ರಿಗೆ ಗೊತ್ತಾಗ್ತಿತ್ತು ಅಲ್ಲಿ ಅನೈತಿಕ ಚಟುವಟಿಕೆಗಳು ಯಾರು ಮಾಡ್ತಿದ್ದಾರೆ, ಇವರಿಗೆ ಯಾರು ಹೇಳ್ಕೊಡ್ತಿದ್ದಾರೆ, ಇವ್ರುಗಳೇ ಅನೈತಿಕ ಚಟುವಟಿಕೆಯನ್ನು ಮಾಡಿ ಅದನ್ನು ಪ್ರಶ್ನಿಸುವಂತಹ ವ್ಯಕ್ತಿಗಳ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಇವರ ಮುಖಾಂತರ ಮಾಡ್ತಿದ್ದಾರೆ. ಆವತ್ತಿನ ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತಾಡಿದಂಥ ಬರದಲ್ಲಿ ಏನೇನು ಹೇಳಿದ್ದಾರೆ ಅಂದರೆ, ದಕ್ಷ ಅಧಿಕಾರಿಯಾದಂತಹ ನಮ್ಮ ಹೇಮಂತ್ ಸರ್ ಬಗ್ಗೆ ಏಕವಚನದಲ್ಲಿ ಕೂಡ ಮಾತಾಡಿ ಅದೇ ರೀತಿ ಅವರು ಇದಕ್ಕೆ ಸಪೋರ್ಟ್ ಕೊಡ್ತಿದ್ದಾರೆ. ಆಮೇಲೆ ನಮ್ಮ ಮಹದೇವ್ ಸರ್ ಬಗ್ಗೆ ಕೂಡ ಇದೇ ಥರ ಮಾತಾಡಿದ್ದಾರೆ. ಹೇಮಂತ್ ಸರ್ ಸಕಲೇಶಪುರ ತಾಲೂಕಲ್ಲಿ ಆಗುತ್ತಿರುವಂತಹ ಕಾನೂನು ಬಾಹಿರ ಅರಣ್ಯ ವಿಚಾರಗಳನ್ನು ಮಾಡುತ್ತಿರುವಂತಹವರ ಸಿಂಹ ಸ್ವಪ್ನ ಆಗಿದ್ದಾರೆ. ಆ ಥರ ಇರುವಾಗ ಅವರು ಹೆಂಗೆ 2013ರಲ್ಲಿ ಕೇಸ್ ಆಗುತ್ತೆ. ಹೇಮಂತ್ ಸರು ಮಹದೇವ್ ಸರು ಸಕಲೇಶ್ಪುರಕ್ಕೆ ಬರೋದು 2024ರಲ್ಲಿ, 2013ರಲ್ಲಿ ಕೇಸ್ ಆಗುತ್ತೆ. 2024ರಲ್ಲಿ ಇವ್ರು ಸಕಲೇಶ್ಪುರಕ್ಕೆ ಬರೋದು. ಅವರಿಗೂ ಈ ಕೇಸಿಗೂ ಹೆಂಗೆ ಸಂಬಂಧ ಬರುತ್ತೆ? ಇವ್ರನ್ನ ಹೊರಗಡೆ ಬಿಟ್ಟಿದ್ದಾರೆ ಅಂದರೆ ಇವ್ರು ಬಂದಿದ್ದೇ 2024ರಲ್ಲಿ. ಅಂದರೆ ಆ ಕೇಸ್ ಆಗಿ 12 ವರ್ಷ 13 ವರ್ಷ ಮುಗಿದು ಸಕಲೇಶ್ಪುರಕ್ಕೆ ಬಂದವರಿಗೂ ಈ ಕೇಸಿಗೂ ಹೆಂಗೆ ಸಂಬಂಧವನ್ನು ಕಲ್ಪಿಸುತ್ತಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಅದೇ ರೀತಿ ಅದರಲ್ಲಿ ಅವರು ಹೇಳ್ತಾರೆ, ಕಾಡುಮನೆಯಲ್ಲಿ ಸೈಯದಲ್ವಿ ಎಂಬವರು ಗಾಂಜಾ ಮಾರ್ತಿದ್ದಾರೆ, ಅದೇ ರೀತಿ ಪಬ್ಗಳನ್ನು ನಡೆಸ್ತಿದ್ದಾರೆ ಅಂತ. ಅವ್ರು ಹೇಳಿದಂತಹ ಆರೋಪಿ ಯಾರು ಅಂದರೆ ಇವರೇ. ಇಲ್ಲಿ ಏನು ಕೂತಿದ್ದಾರೆ ಇವರಿಗೆ ಕಣ್ಣು ಕರೆಕ್ಟಾಗಿ ಒಂದು ಕಣ್ಣು ಕಾಣಿಸಲ್ಲ, ಒಂದು ಕಣ್ಣು ಕಾಣಿಸುತ್ತೆ. ಈ ಥರ ಇರುವಂತಹ ವ್ಯಕ್ತಿ ಈಗಲೂ ಬೇಟೆ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾವುದೇ ದಾಖಲಾತಿ ಅವ್ರ ಹತ್ರ ಇಲ್ಲ. ಅವ್ರು ಪಬ್ ಮಾಡ್ತಿದ್ದಾರೆ ಅಂದರೆ ಪಬ್ಬಿನಲ್ಲಿ ಇರುವಂಥ ಫೋಟೋಗಳು ಬೇಕು, ಇಲ್ಲ ವಿಡಿಯೋಗಳು ಬೇಕು. ಗಾಂಜಾ ಮಾಡ್ತಿದ್ದಾರೆ ಅಂದರೆ ಯಾರಾದರೂ ಒಬ್ಬ ಇಲ್ಲಿ ಈಗ ಅವ್ರು ಹೇಳ್ತಿರೋದು ನಾವು 2013 ಅಂದರೆ 15 ವರ್ಷದಿಂದ ನಮ್ಮ ಮೇಲೆ ಯಾವುದಾದ್ರೂ ಒಂದು ಕೇಸ್ ಆಗಬೇಕಲ್ವಾ? ಈಗ ಯಾವುದಾದ್ರೂ ಒಂದು ಕೇಸ್ ಆದರೂ ನಮ್ಮ ಮೇಲೆ ಇದ್ದರೆ ಅವ್ರು ಮಾಡೋ ಆರೋಪದಲ್ಲಿ ನಾನು ಒಪ್ಕೋತಿದ್ದೆ. ಯಾವುದೇ ರೀತಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಅಲ್ಲಿ ಇರುವಂಥ ಅವ್ರು ಏನು ಅಪರಾಧಿ ಅಂತ ಹೇಳ್ತಿದ್ದಾರೆ
ಇರುವಂತಹ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಇಲ್ಲಿ ಬಂದಿರುವ ಎಲ್ಲರ ಪರವಾಗಿ ನಾನು ನಮಸ್ಕಾರವನ್ನು ಬಯಸುತ್ತಾ